ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ. ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ. ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್, ಕ್ಷಣ ಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ. ಸಂಬಂಧಪಟ್ಟ ನಿರಂತರವಾಗಿರ್ತಕ್ಕಂಥ ಹಿರಿಯರು ತಮ್ಮ ಜೀವ ಆದ್ರೂ ಸಹ ಸರ್ಕಾರ ಬಿಜೆಪಿ ಆಗಿರಲಿ, ಜೆಡಿಎಸ್ ಆಗಿರಲಿ, ಕಾಂಗ್ರೆಸ್ ಆಗಿರಲಿ, ಮೂರು ಪಕ್ಷದ ಮೂರಿಗೆ ತಪ್ಪು ಸವರ್ತಕ್ಕಂಥದ್ದು. ಈಗಲೂ ಸಿದ್ದರಾಮಯ್ಯ ಅವರು ಸಹ ವಿರೋಧವನ್ನು ಅನುಸರಿಸ್ತಾರೆ. ಅದು ನೀವು ಎಲ್ಲ ಒತ್ತಡ ಭಾಗವಾಗಿ ಈಗ ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾಳೆ ಕಾಣ್ತೇವೆ. 24ನೇ ತಾರೀಕಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ತಂದಿದ್ದಾರೆ. ನೀವು ಕೇಳಿರ್ತಕ್ಕಂಥ ಪ್ರಶ್ನೆ ಸರಿ ಇದೆ, ಅಲ್ಲಿ ತಪ್ಪಿಲ್ಲ. ಖಂಡಿತವಾಗ್ಲೂ ಇದನ್ನ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಆಮೇಲೆ ನಮ್ಮ ಸಮುದಾಯ ಇರ್ತಕ್ಕಂಥ ಮುಖಂಡರುಗಳು ಎಲ್ಲ ಪಕ್ಷದಲ್ಲಿದ್ದಾರೆ. ಅವ್ರನ್ನ ನಿಯೋಗನ ಕೂಡ ಕರ್ಕೊಂಡು ಹೋಗಿ ಮಾನ್ಯ ಮುಖ್ಯಮಂತ್ರಿಗೆ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತೀವಿ. ಒಂದು ಕಾಂಗ್ರೆಸ್ ಪಕ್ಷದ ಅಥವಾ ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಹುಲ್ ಗಾಂಧಿ ಅವರ ಬದ್ಧತೆ ರಾಜಕಾರಣದಲ್ಲಿ ಬ್ರದರ್ ಹೇಳ್ದಂಗೆ ಇರ್ಬೋದು. ಕೆಲವು ಸಂದರ್ಭದಲ್ಲಿ ಏರಾಪೇರಿ ಆಗಿರ್ಬೋದು, ಅಥವಾ ಕೆಲವಾರು ಸಂದರ್ಭದಲ್ಲಿ ನಾವೇನು ನಿರೀಕ್ಷೆ ಇದೆ ಆ ನಿರೀಕ್ಷೆಗೆ ತಕ್ಕಂಗೆ, ಸಮಯಕ್ಕೆ ತಕ್ಕಂಗೆ ಇದು ಜಾರಿ ಆಗಿಲ್ಲ ಅಂತಕ್ಕಂಥದ್ದು ನಮ್ದು ನಿಮ್ಗೆ ಹೇಳಿರ್ತಕ್ಕಂಥ ಸಹಮತ ಇದೆ. ಆದರೆ ಬದ್ಧತೆ ಬಗ್ಗೆ ಅಥವಾ ನಮ್ಗಿರ್ತಕ್ಕಂಥ ಕಾಳಜಿ ಬಗ್ಗೆ ಅದ್ರ ಬಗ್ಗೆ ನೀವು ಯಾವುದೇ ರೀತಿ ಅನುಮಾನ ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾವು ಈ ಪ್ರಶ್ನೆನ ಏನು ಮೂಲಭೂತ ಪ್ರಶ್ನೆ ಹೇಳಿದ್ರೆ ಇದು ಸರಿ ಇದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಹೇಳ್ತೀನಿ. ಆಮೇಲೆ ಅದ್ರ ಜೊತೆಗೆ ನಿಮಗೆ ಎಲ್ಲ ಯುವಕರಿದ್ದೀರಿ, ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು. ಕಾನೂನುಬದ್ಧವಾಗಿ, ಶಾಸನಬದ್ಧವಾಗಿ ಇದು ಖಂಡಿತವಾಗಿ ಸ್ವಲ್ಪ ಲೇಟ್ ಆಗಿದೆ. ಅದ್ರ ಮುಂದೆ ಬರ್ತಕ್ಕಂಥದ್ರಲ್ಲಿ ಇದು ಅನುಷ್ಠಾನಕ್ಕೆ ಆಗತ್ತೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಸರ್, ಇನ್ನೊಂದು ಸಿದ್ದರಾಮಯ್ಯನವರು ಸಮಾಜಕ್ಕೆ ಬದ್ಧತೆ ಇದೆ. ನಾವು ನಮ್ಮ ಒಳ ಮೀಸಲಾತಿಯನ್ನ ಜಾರಿ ಮಾಡಿರ್ತಕ್ಕಂಥ ಹೋರಾಟ ಮಾಡಿದಾಗ 2 ತಿಂಗಳ ಸಮಯ ತಗೊಂಡ್ರಿ ಸರ್ಕಾರ. ಅದ್ರ ಜೊತೆಗೆ ನಮ್ಮದು ಬೇಡಿಕೆ ಏನಿತ್ತು, ಒಳ ಮೀಸಲಾತಿ ಜಾರಿ ಆಗೋ ತನಕ ಯಾವುದೇ ನೇಮಕಾತಿ ಮಾಡಬಾರ್ದು, ಭರ್ತಿ ಕೊಡಬಾರ್ದು, ಬ್ಯಾಕ್ಲಾಗ್ ತುಂಬತಕ್ಕಂಥ ಬೇಡಿಕೆ. ಹಾಗಾಗಿ ಸರ್ಕಾರ ಸಿದ್ದರಾಮಯ್ಯನವರು ನೇಮಕಾತಿಯನ್ನು ರದ್ದುಪಡಿಸಿದ್ದಾರೆ, ಬ್ಯಾಕ್ಲಾಗ್ ಹುದ್ದೆಗಳನ್ನು ತಡೆ ಹಿಡಿದಿದ್ದಾರೆ. ಆದರೆ ಬಡ್ತಿ ವಿಷಯದಲ್ಲಿ ಈಗಲೂ ಸಹ ಬಡ್ತಿಗಳನ್ನು ಕೊಡ್ತಾ ಇದ್ದಾರೆ. ಆಮೇಲೆ ಕಳೆದ ಬಾಬು ಜಗಜ್ಜೀವನ್ ಜಯಂತಿ ಸಂದರ್ಭದಲ್ಲಿ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಸಂದರ್ಭದಲ್ಲಿ ನಮ್ಮ ಎಚ್ ಎನ್ ಸಾಹೇಬರನ್ನು ಉದ್ದೇಶಿಸಿ ಆ ಕಾರ್ಯಕ್ರಮ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಜಾರಿ ಆಗೋ ತನಕ ನಾವು ಬಡ್ತಿಯನ್ನು ಕೊಡಂಗಿಲ್ಲ ಅಂತಕ್ಕಂಥದ್ದನ್ನ ಸಿಎಂ ಮುಖ್ಯಮಂತ್ರಿ ಹೇಳಿದ್ರು ಸಹ ಇಲ್ಲಿವರೆಗೆ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ತಮ್ಮ ಸರ್ಕಾರ ರಚಿಸಿರುವ ಸಮೀಕ್ಷೆಯ ಉಸ್ತುವಾರಿ ಸಮನ್ವಯ ಸಮಿತಿಯಲ್ಲಿ ಕೆಲವು ಜಾತಿಗಳನ್ನು ಒಳಗೊಳ್ಳದೇ ಇರುವುದು ತಮ್ಮ ಗಮನಕ್ಕೆ ತರಬಯಸುವೆ. ಮುಖ್ಯವಾಗಿ ಈ ಸಮಿತಿಯಲ್ಲಿ ಮಾದಿಗ, ಭೋವಿ ಸಮುದಾಯದ ಸದಸ್ಯರು ಇಲ್ಲ. ಯಾಕೆ? ಮಾದಿಗ ಸಮುದಾಯದಲ್ಲಿ ಅರ್ಹರು ಯಾರೂ ಇಲ್ಲವೇ? ಸಮನ್ವಯ ಸಮಿತಿಯಲ್ಲಿಯೇ ಸಮನ್ವಯದ ಕೊರತೆ ಇರುವುದು ಆಘಾತಕಾರಿಯಾಗಿದೆ. ಇದು ನಾಗರಿಕರಲ್ಲಿ ಸಮಿತಿಯ ಪಾರದರ್ಶಕತೆಯ ಮೇಲೆ ಅನುಮಾನ ಹುಟ್ಟಿಸುವುದು ಸಹಜ. ಒಂದು ಸಾಮಾಜಿಕ ನ್ಯಾಯ ದೊರಕಿಸಿಕೊಡುವ ಬಹುದೊಡ್ಡ ಜವಾಬ್ದಾರಿಯ ಹೊಣೆ ಹೊತ್ತ ಸಮಿತಿಯಲ್ಲಿಯೇ ಸಾಮಾಜಿಕ ನ್ಯಾಯದ ಕೊರತೆ ಇದ್ದರೆ ಹೇಗೆ ಎಂದು ತಾವು ಆಲೋಚಿಸಿ ಇದರ ಕುರಿತು ಸೂಕ್ತ ಕ್ರಮ ತೆಗೆದುಕೊಂಡು ಸಮಿತಿಯ ಮೇಲೆ ವಿಶ್ವಾಸ ಮೂಡುವಂತೆ ನೋಡಿಕೊಳ್ಳಬೇಕೆಂದು ಭೀಮಸೇನಾ ಸಂಘಟನೆಯ ವತಿಯಿಂದ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಸಮಾಜದ ಮುಖಂಡರಾದ ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನಾ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಬಿಡಿ ಮಾದರ್, ರಾಜ್ಯ ಗೌರವಾಧ್ಯಕ್ಷರಾದ ಶ್ರೀ ಶಿವಸೋಮಣ್ಣ ನಿಟ್ಟೂರ್, ದಲಿತ ಯುವ ಮುಖಂಡರಾದ ಸಿಡ್ಲಪ್ಪ ಹೆಗಡೆ, ಪ್ರಕಾಶ್ ದೊಡ್ಮನಿ, ಸುರೇಶ್ ಮಾದರ್ ಹೊನ್ನಾಪುರ, ಕಲ್ಲಪ್ಪ ಮಾದರ್, ನಿಂಗಪ್ಪ ಹಂಚಿನಾಳ್, ನಾಗರಾಜ್ ಮಾಳಾಪುರ್, ಬಸವರಾಜ್ ಹೆಗಡೆ, ಚಂದ್ರಶೇಖರ್ ಹೊಸಮನಿ, ಬಸವರಾಜ್ ಮಾದರ್ ಮದರ್ಮಟ್ಟಿ, ಸುರೇಶ್ ಕೋಟೂರ್, ಇನ್ನೂ ಅನೇಕ ಮಾದಿಗ ಮುಖಂಡರುಗಳು ಭಾಗವಹಿಸಿದ್ದರು. ಸುಮಾರು ದಿನಗಳಿಂದ ನಮ್ಮ ನಾಯಕರಾಗಿರ್ತಕ್ಕಂಥ ಮಾದಿಗ ಸಮಾಜದ ನಾಯಕರಾಗಿರ್ತಕ್ಕಂಥ ಆರ್.ವಿ. ಭಾಸ್ಕರ್ ಪ್ರಸಾದ್ ಸರ್ ಏನಿವತ್ತು ತಮ್ಮ ಒಂದು ಕುಟುಂಬವನ್ನು ಬದಿಗಿಟ್ಟು, ತಮ್ಮದೇ ಆದಂತಹ ವೈಯಕ್ತಿಕ ಜೀವನವನ್ನ ಬದಿಗಿಟ್ಟು ಈ ಹೋರಾಟಕ್ಕೆ ಮುಂದಾಳತ್ವ ತಗೊಂಡು
ಬೆಳೀತು. ಬಹಳ ದೊಡ್ಡ ಪ್ರಮಾಣದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಅವರ ಹೋರಾಟಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ನಾವು ಕೂಡ ಬಂದು ಭಾಗಿಯಾಗಿದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ. ಆದ್ರೆ ಸರ್ಕಾರಕ್ಕೆ ಇವತ್ತು ಸಂದೇಶ ಏನ್ ನೀಡಬೇಕಾಗಿದೆ ಅಂತಂದ್ರೆ, ಧಾರವಾಡ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಧಾರವಾಡ ಜಿಲ್ಲೆಯ ಮಾದಿಗ ಸಮುದಾಯದ ವತಿಯಿಂದ ಸರ್ಕಾರಕ್ಕೆ ನಾವೇನು ಮನವಿಯನ್ನ ಮಾಡ್ತಾ ಇದ್ದೇವೆ ಮತ್ತು ಒಳ್ಳೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ಇವತ್ತು ಜಾರಿ ಮಾಡ್ತೇವೆ ಅಂತ ಹೇಳಿ ಸುಮಾರು ವರ್ಷದಿಂದ ಬರೀ ಇದನ್ನೇ ನಾವು ಕತೆ ಕೇಳ್ತಾ ಬರ್ತಾ ಇದ್ದೇವೆ. ಪಕ್ಷಾತೀತವಾಗಿ ಬಿಜೆಪಿ ಆಗಿರ್ಬೋದು, JDS ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎಲ್ಲಾ ಪಕ್ಷನೂ ಅಷ್ಟೇ. ಯಾವ ಪಕ್ಷನೂ ಬರೀ ಹಾರಕೆ ಉತ್ತರನೇ ಕೊಡುವಂತ ಬಂದಿದೆ ಹೊರತು ಯಾವುದು ಕೆಲಸಗಳನ್ನ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರದಲ್ಲಿ ಒಳ ಮೀಸಲಾತಿ ಏನು ಶಿಫಾರಸ್ತಾಯ್ತು, ಅದೇ ರೀತಿ ಕಾಂಗ್ರೆಸ್ ಸರ್ಕಾರದವ್ರಿಗೆ ನಾವು ಒತ್ತಾಯ ಏನ್ ಮಾಡ್ತಾ ಇದ್ದೇವೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ತಾವ್ ಯಾಕೆ ಇದನ್ನ ಜಾರಿ ಮಾಡ್ತಾ ಇಲ್ಲ, ಯಾಕೆ ಕೊಡ್ತಾ ಇಲ್ಲ? ಪದೇ ಬರೀ ಕಮಿಟಿಗಳನ್ನ ರಚನೆ ಮಾಡೋದು, ಸುಮ್ಮನೆ ಏನಾದ್ರೂ ಓಪುಗಳನ್ನ ಕೊಡೋದು, ಈ ಸಮಾಜವನ್ನ ದಿಕ್ ತಪ್ಪಿಸುವಂತ ಕೆಲಸ ಮಾಡೋದು, ಯಾಕೆ ಈ ತರ ತಾವು ಮಾಡ್ತಾ ಇದ್ರಿ ಮಾಡಿ. ಆದ್ರೆ ಈಗೇನ್ ತಾವು ಸಮಿತಿಯನ್ನು ರಚನೆ ಮಾಡಿದಿರಿ. ಈ ಸಮಿತಿಯಲ್ಲಿ ಸುಮಾರು ಸಮುದಾಯಗಳು ಇವತ್ತು SC ಪಟ್ಟಿಯಲ್ಲಿ ಇರ್ತಕ್ಕಂಥ 101 ಸಮುದಾಯಗಳು ಇವತ್ತು ಭಾಗಿದಾವೆ. ಸಮಿತಿಯಲ್ಲಿ ನೀವು ತಗೊಳ್ತೀರಿ. ಆದ್ರೆ SC ಸಮುದಾಯ ಇರ್ತಕ್ಕಂಥ ಅದು ಮಾದಿಗ ಸಮುದಾಯದ ಒಬ್ಬ ನಾಯಕರನ್ನ ಅನುಭವಿಸಿದ ನಾಯಕರುಗಳನ್ನ ತಾವು ಯಾಕೆ ಸಮಿತಿಯಲ್ಲಿ ತಗೊಂಡಿಲ್ಲ ಅನ್ನೋದು ಒಂದು ಕಡೆ ನಮ್ಮ ಒತ್ತಾಯ. ಯಾಕೆ ತಗೊಳ್ತಾ ಇಲ್ಲ ನೀವು? ಯಾಕೆ ಮಾದಿಗರು ನಿಮ್ಮ ಸಮಿತಿಯಲ್ಲಿದ್ರೆ ನಿಮಗೇನಾದ್ರೂ ತ್ರಾಸ ಆಗ್ತದ? ನಿಮಗೇನಾದ್ರೂ ನೋವು ಆಗ್ತದ? ಅಲ್ಲ ರೀ, ಬೇಡ ಜಂಗಮರು ತಾವು ಸಮಿತಿಯಲ್ಲಿ ತಗೊಳ್ತೀರಿ, ಬೇರೆ ಜಾತಿಗಳನ್ನ ನೀವು ಸಮಿತಿಯಲ್ಲಿ ತಗೊಳ್ತೀರಿ, ಕುರುಬ ಸಮುದಾಯದವ್ರನ್ನ ಸಮಿತಿಯಲ್ಲಿ ತಗೊಳ್ತೀರಿ. ಆದ್ರೆ ಮಾದಿಗ ಸಮುದಾಯದಲ್ಲಿ ಇವತ್ತು ರಾಜ್ಯವನ್ನ ಕಂಡಂತದ್ದು, ದೇಶವನ್ನ ಕಂಡಂತ ನಾಯಕರುಗಳಿದ್ದಾರೆ. ಯಾರನ್ನ ನೀವು ಒಬ್ಬರನ್ನಾದ್ರೂ ತಗೊಳ್ಬೇಕಾಗಿತ್ತಲ್ವಾ? ಯಾಕೆ ತಗೊಂಡಿಲ್ಲ ಅನ್ನೋದು ಒಂದು ಕಡೆ ಪ್ರಶ್ನೆ. ಇನ್ನೊಂದು ಕಡೆ ಆದಷ್ಟು ಬೇಗ ನಾವು ಕೂಡಲೇ ಏನಾದ್ರೂ ಈ ಒಂದು ಹೋರಾಟಕ್ಕೆ ತಾವು ಮನೆದು, ಈ ಹೋರಾಟಕ್ಕೆ ತಾವು ಸ್ಪಂದಿಸಿ, ಈ ಹೋರಾಟವನ್ನ ಖಂಡಿಸಿ ನಾವೇನಾದ್ರೂ ಕೂಡಲೇ ಸಮಿತಿಯನ್ನು ಮಾಡಿದ್ರೆ ಆ ಸಮಿತಿ ಪ್ರಕಾರ ಇರ್ಲಿ, ನಾವು ತಗೊಂಡಿದ್ದೀರಿ, ಕೂಡಲೇ ಈ ಒಂದು ಒಳ ಮೀಸಲಾತಿಯನ್ನ ಜಾರಿಗೆ ತರ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ನಾವು ಧಾರವಾಡ ಜಿಲ್ಲೆಯಿಂದ ತುಂಬಾ ಒತ್ತಾಯ ಮಾಡ್ತಾ ಇದ್ದೇವೆ. ಒಂದ್ ವೇಳೆ ಮಾಡಿಲ್ಲ ಅಂತಂದ್ರೆ ಉತ್ತರ ಕನ್ನಡ ಭಾಗದಲ್ಲಿ ಎಲ್ಲಾ ಜಿಲ್ಲೆಯವರು ಕೂಡಿ, ಈ ಫ್ರೀಡಂ ಪಾರ್ಕ್ ಅಲ್ಲಿ ಅಷ್ಟೇ ಆಗಿದೆ, ವಿಧಾನಸೌಧ ಮುತ್ತಿಗೆ ಹಾಕುವಂತ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ತದ, ನೀವು ಕಾದು ನೋಡ್ಬೇಕಾಗ್ತದ. ಹಾಗಾಗಿ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ. ನೀನೇ ಮೊದಲಿಗ ಅಂತೇಳಿ ಬಳ್ಳಾರಿಯಿಂದ ಈ ಕ್ರಾಂತಿಕಾರಿ ಪಾದಯಾತ್ರೆಯನ್ನ ಮಾಡಿದ ನಂತರ ಕ್ರಾಂತಿಕಾರಿ ರಥಯಾತ್ರೆಯನ್ನ ಹೊರಟು ಬಂದಿದ್ದೀವಿ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿದ್ದೀವಿ. ನಮ್ಮ ಮುಖ್ಯ ಉದ್ದೇಶ ಒಳ ಮೀಸಲಾತಿಯನ್ನ ಜಾರಿ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಿರುವಂತದ್ದು. ಅದರಂತೆ ಸಿದ್ದರಾಮಯ್ಯನವರ ಸರ್ಕಾರ ಈಗ ಒಂದು ನೇಮಕಾತಿ ಮಾಡಲಿಕ್ಕಾಗಿ ಒಳ ಮೀಸಲಾತಿಯನ್ನ ಜಾರಿ ಮಾಡಲಿಕ್ಕಾಗಿ ಒಂದು ಆಯೋಗವನ್ನು ರಚನೆ ಮಾಡಿದೆ. HN ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಆ ಸಲಹಾ ಸಮಿತಿಯನ್ನು ನೇಮಕ ಮಾಡಿಕೊಂಡಿರುವಂಥ ವಿಚಾರದಲ್ಲಿ ಮಾದಿಗ ಸಮುದಾಯದ, ಭೋವಿ ಸಮುದಾಯದ ಮತ್ತು ಕೊರಚ ಸಮುದಾಯ ಯಾವ ಒಬ್ಬ ಪ್ರತಿನಿಧಿ ಕೂಡ ಅದರಲ್ಲಿ ಇಲ್ಲ. ಹಾಗಾಗಿ ನೀವು ಯಾಕೆ ಇವರನ್ನು ಕನ್ಸಿಡರ್ ಮಾಡಿ ತಗೊಂಡಿಲ್ಲ, ಈ ಸಮುದಾಯಗಳಲ್ಲಿ ಯಾರು ಅಂತ ಇಂಟೆಲೆಕ್ಚುಯಲ್ಗಳು ಇಲ್ವಾ ಅಂತಂದೇಳಿ ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನ ಮಾಡೋದ್ರ ಮೂಲಕ, ಮನವಿಯನ್ನ ಕೊಡೋದ್ರ ಮೂಲಕ ಅದನ್ನ ನಮ್ಮ ಬಳ್ಳಾರಿ ಜಿಲ್ಲೆಯ ನಮ್ಮ ಧಾರವಾಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಸಾಹೇಬರ ನೇತೃತ್ವದಿಂದ ಅವರ ಮುಖಾಂತರವಾಗಿ ನಾವು ಈ ಘನ ಸರ್ಕಾರದ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಮಾಡಿದ್ದೀವಿ. ಈ ಆಯೋಗದ ಒಳಗಡೆ ಎಲ್ಲಾ ಜಾತಿಯ, ಎಲ್ಲಾ ಪರಿಶಿಷ್ಟ ಜಾತಿ ಇಂಟೆಲೆಕ್ಚುಯಲ್ಗಳನ್ನ ಸಲಹಾ ಸಮಿತಿಗೆ ನೇಮಕ ಮಾಡಿಕೊಳ್ಬೇಕು ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಇವತ್ತು ನಾವಿಲ್ಲಿ ನಾವು ಅದನ್ನ ಮೆನ್ಷನ್ ಮಾಡಿದ್ದೇವೆ. ಜೊತೆಗೆ ಒಳ ಮೀಸಲಾತಿ ಜಾರಿ ಆಗುವವರೆಗೂ ಕೂಡ ಯಾವುದೇ ಹೊಸ ನೇಮಕಾತಿಗಳನ್ನು, ಬಡ್ತಿ ಮುಂಬಡ್ತಿಗಳನ್ನು ಅಥವಾ ಯಾವುದಾದ್ರೂ ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ತುಂಬುವಂತಹ ಸಾಹಸಕ್ಕೆ ಕೈ ಹಾಕಬಾರ್ದು. ಕೈ ಹಾಕದಲ್ಲಿ ನಾವು ಉಗ್ರವಾದಂಥ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮುಂಚೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಆದರೆ ಹೊಸ ನೇಮಕಾತಿಗಳನ್ನು ಮತ್ತು ಬಡ್ತಿ ಮುಂಬಡ್ತಿಗಳನ್ನು ನಿಲ್ಲಿಸಿಲ್ಲ. ಹೊಸ ನೇಮಕಾತಿಗಳನ್ನು ನಿಲ್ಲಿಸಿದ್ದಾರೆ, ಬ್ಯಾಕ್ಲಾಗ್ ಪೋಸ್ಟ್ಗಳನ್ನು ನಿಲ್ಲಿಸಿದ್ದಾರೆ, ಮುಂಬಡ್ತಿಗಳನ್ನು ಕೊಡೋದನ್ನು ನಿಲ್ಲಿಸಿಲ್ಲ. ಹಂಗಾಗಿ ಸರ್ಕಾರಕ್ಕೆ ನಾವು ದೊಡ್ಡ ಮಟ್ಟದ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಮುಂಬಡ್ತಿಗಳನ್ನು ಕೂಡ ನಿಲ್ಲಿಸಬೇಕು. ನೀವು ಬೇಕಾದರೆ ನಿಮಗಿನ್ನೂ 2 ತಿಂಗಳಲ್ಲ, ನೀವು 4 ತಿಂಗಳ ಟೈಮ್ ತಗೊಳ್ಳಿ, ನಾವು ಕೇಳಲ್ಲ. ಅದರ ಜನಜಾಗೃತಿ ಮಾಡ್ಕೊಂಡು ನಾವು ಹೋಗ್ತೇವೆ. ಬಟ್ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ನೀವು ವಿಳಂಬ ಧೋರಣೆ ಮಾಡ್ತಿರೋದು ಕಾಲಹರಣ ಮಾಡ್ತಾ ಇದ್ದೀರಿ ಅನ್ನುವ ಕಾರಣಕ್ಕೆ ಸ್ಪಷ್ಟತೆಯನ್ನು ಕಾಣಿಸ್ತಾ ಇದೆ ಅಂತ ತಿಳಿಸ್ತೀನಿ. ಕರ್ನಾಟಕ
ರಾಜ್ಯದಾದ್ಯಂತ ಒಳ ಮೀಸಲಾತಿ ಹೋರಾಟಕ್ಕೆ 30 ವರ್ಷಗಳಿಂದ ನಿರಂತರವಾಗಿ ಅತಿ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಮಾದಿಗ ಸಮಾಜ ಹೋರಾಟ ಮಾಡ್ತಾ ಬಂತು. ಈ ಹೋರಾಟದ ಪ್ರತಿಫಲವಾಗಿ ಸರ್ಕಾರ ಕಣ್ತೆರೆದು ಈಗಾಗಲೇ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಮನೆ ಮನೆಗೂ ಕೂಡ ಭೇಟಿ ಕೊಟ್ಟು ನಿಜವಾದ ನಿಖರವಾದ ದತ್ತಾಂಶವನ್ನು ಸಂಗ್ರಹಣೆ ಮಾಡಲಿಕ್ಕೆ ಹೊರಟು. ಆದರೆ ಮತ್ತೆ ಒಂದು ಏನು ಆಘಾತಕಾರಿ ಸಂಗತಿಯನ್ನು ಅಂತ ಹೇಳ್ಬೋದು ಅಂತಂತಂದರೆ, ಈಗೇನು ಒಳ ಮೀಸಲಾತಿ ಈ ಒಂದು ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ಸಮನ್ವಯ ಸಮಿತಿ ಏನು ರಚನೆ ಮಾಡಿದ್ದಾರೆ, ಆ ಸಮನ್ವಯ ಸಮಿತಿಯಲ್ಲಿ ಯಾವ ಸಮಾಜ ಅತಿ ಹೆಚ್ಚು ತಮ್ಮ ಜೀವವನ್ನು ಕೊಟ್ಟು ಹೋರಾಟ ಮಾಡ್ತು ಆ ಸಮಾಜದಿಂದ ಪ್ರತಿನಿಧಿಸುವಂಥ ಒಬ್ಬ ವ್ಯಕ್ತಿಯನ್ನು ಅದಕ್ಕೆ ಹಾಕಿಲ್ಲಪ್ಪ ಅಂತಂದರೆ ನಿಜವಾಗ್ಲೂ ಅನುಮಾನ ಬರ್ತದೋ ಇಲ್ಲೋ. ಅದಕ್ಕೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬಹಳ ಗಮನ ವಹಿಸಬೇಕು. ಎಷ್ಟು ನೀವೇ ನೋಡಿ, ಸಾಮಾಜಿಕ ಪದ್ಧತಿ ಇರ್ತಕ್ಕಂಥ ಎಲ್ಲ ನಿಮ್ಮ ಸಿದ್ದರಾಮಯ್ಯನವರೇ ನೀವೇ ನೋಡಿ ಏನಾಗ್ತಿದೆ ನಮ್ಮ ಸಮಾಜ ಇವತ್ತು. ನಿರಂತರವಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲವೂ ಹಿಂದುಳಿದಿದೆ. ಹಿಂದೆ ಉಳಿದು ಇಷ್ಟೊಂದು ತಮ್ಮ ಜೀವವನ್ನೇ 9 ಜನರ ಜೀವವನ್ನೇ ಕೊಟ್ಟು 30 ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಈ ಸಮಾಜ, ಅಂಥ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಒಬ್ಬರನ್ನ ಆ ಸಮನ್ವಯ ಸಮಿತಿ ಹಾಕ್ಕೊಂಡಿಲ್ಲಪ್ಪ ಅಂತಂತಂದರೆ ಇದಂಥ ದುರಾದೃಷ್ಟ ನಮ್ಮದು. ಅದಕ್ಕಾಗಿ ಈಗಾಗಲೇ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಭಾಸ್ಕರ್ ಪ್ರಸಾದ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲವೂ ಜಿಲ್ಲೆ ಮತ್ತು ತಾಲೂಕಾ ಹಂತದಲ್ಲಿ ಭೇಟಿ ಕೊಟ್ಟು ಈ ಹೋರಾಟದ ಕಿಚ್ಚು ಏನಿದೆ ಅನ್ನೋದನ್ನು ಈಗಾಗಲೇ ಹಚ್ಚಿದ್ದೇವೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಮನೆ ಮನೆಗೆ ಈ ಹೋರಾಟದ ಉದ್ದೇಶಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ. ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಬೈಕ್ ರ್ಯಾಲಿ ಅತ್ಯುತ್ತಮವಾದ ಬಹುಸಂಖ್ಯೆಯಲ್ಲಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡು ಈಗ ಯಶಸ್ವಿಯಾಗಿ, ಹಾಗೆ ಮತ್ತು ಸಾಮಾನ್ಯ ನಮ್ಮ ಸಂತೋಷ್ ಲಾಡ್ ಅವರು ಕೂಡ ಈ ಹೋರಾಟಕ್ಕೆ ಬಂದು ಬೆಂಬಲಿಸಿ ಏನು ಹೇಳಿದ್ದಾರೆ ಅಂತಂತಂದರೆ, ಈ ಒಂದು ಸಿದ್ದರಾಮಯ್ಯನವ್ರ ಜೊತೆ ಮಾತನಾಡಿ ಯಾವ ಒಂದು ವರ್ಗಕ್ಕೆ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅವರಿಗೆ ಸಂಬಂಧಿಸಿದಂತೆ ನಾವು ಮಾತನಾಡ್ತೇವೆ ಅಂತ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಈಗ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಇಲ್ಲಿ ಆಲೂರು ವೆಂಕಟರಾವ್ ಭವನದಲ್ಲಿ ಭಾಳ ಅತ್ಯುತ್ತಮವಾದ ಎಲ್ಲ ಬಹುಸಂಖ್ಯೆಯಲ್ಲಿ ಜನ ಸೇರಿ ಈ ಸಭೆಯನ್ನು ಯಶಸ್ವಿಯನ್ನಾಗಿ ಮಾಡಲಿಕ್ಕೆ ಬಂದಿದ್ದೇವೆ. ಹಾಗೆ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದವರು ಈ ವಿಷಯವನ್ನು ಎಲ್ಲರಿಗೆ ತಿಳಿಸುವಂತೆ ಹಾಗೂ ಈ ಸರ್ಕಾರಕ್ಕೆ ಈ ಮಾಹಿತಿಯನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿ ನಮಗೆ ಇಷ್ಟು ಮಾತನಾಡಲಿಕ್ಕೆ ತಾವೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವಂದಿಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಚಂದ್ರಶೇಖರ್ ನಡುವಿನಮನಿ ಅಂತೇಳಿ, ಕರ್ನಾಟಕ ಆದಿಜಾಂಬ ಸಮಿತಿ. ಜೈ ಮಾದಿಗ. ಜೈ ಮಾದಿಗ, ಜೈ ಮಾದಿಗ, ಜೈ ಮಾದಿಗ. ಒಳ ಮೀಸಲಾತಿ ಹೋರಾಟ ಸಮಿತಿಗೆ ಪುಷ್ಪಾರ್ಚನೆ ಮಾಡಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಧನ್ಯವಾದಗಳು. ಈಗ ಈ ಹೋರಾಟ ನಡೆದು ಬಂದ ದಾರಿಯ ಬಗ್ಗೆ ಪ್ರಾಸಂಗಿಕವಾಗಿ ಅವ್ರು ಮುಂದೆ ಹೋಗಿದ್ದಾರೆ ಸ್ಪೃಶ್ಯ ಜನಾಂಗದವರು. ನಾವು ಹೇಳೋದಿಷ್ಟೇ, ನಾವು ಯಾರ ವಿರೋಧಿಗಳಲ್ಲ. ಮಾದಿಗರ ಮಕ್ಕಳಿಗೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ತುಂಬ ಅನ್ಯಾಯ ಆಗಿದೆ. ಹಾಗಾಗಿ 50ನೇ ದಿವಸದ ಇವತ್ತಿನ ಹೋರಾಟ ಇಲ್ಲಿ, 17ನೇ ದಿವಸದ ಏನು ಪಾದಯಾತ್ರೆ, 16ನೇ ದಿವಸದ ಧರಣಿ, ಇವೆಲ್ಲವನ್ನು ಒಳಗೊಂಡು ನಿರಂತರವಾಗಿ ಹಿಂದಿನ ಹೋರಾಟಗಾರರು, ಹಿಂದೆ ಈ ಹೋರಾಟಕ್ಕಾಗಿ ಮರಣವನ್ನಪ್ಪಿದಂಥ ಹೋರಾಟಗಾರರು ಇವೆಲ್ಲವನ್ನೂ ಸಹಿತ ತ್ರಾಸನ್ನು ಅನುಭವಿಸಿದ್ದಾರೆ. ಮುಂದಿನ ದಿನಮಾನದಲ್ಲಿ ಇದೇ ಮುಂದುವರಿತಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಈ ಸಮಾಜದವರು ಅವ್ರಿಗೆ ಯಾವುದೇ ರೀತಿಯಿಂದ ಮೀನಮೇಷ ಹೇಳಿದರೆ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಹೇಳೋದಿಷ್ಟೇ, ಆರ್ಥಿಕವಾಗಿ, ರಾಜಕೀಯ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಮಗೆ ಅನ್ಯಾಯ ಆಗಿದೆ. ಯಾವುದೇ ಕ್ಷೇತ್ರದ ನೋಡ್ರಿ, ಮೊಟ್ಟ ಮೊದಲು ಮಾದಿಗರಿಗೆ ಅನ್ಯಾಯ,
ಅಸ್ಪೃಶ್ಯ ಜನಾಂಗದವರಿಗೆ ಎಲ್ಲ ರೀತಿಯಿಂದ ಒಳಿತಾಗಿದೆ. ಹಾಗಾಗಿ ಇದು ಇದೇ ರೀತಿ ಮುಂದುವರುತ್ತೆ ಅಂದರೆ ಮುಂದಿನ ದಿನಮಾನದಲ್ಲಿ ಲಕ್ಷಾಂತರ ಗಟ್ಟಲೆ ಇರ್ತಕ್ಕಂಥ ಮಾದಿಗರು ಎಚ್ಚರಿಕೆಯನ್ನು ಅವ್ರಿಗೆ ನೀಡಬೇಕಾಗುತ್ತೆ. ಯಾವುದೇ ಸರ್ಕಾರ ಇರಲಿ ಇದ್ರ ಬಗ್ಗೆ ಕಾಳಜಿ ವಹಿಸ್ತಿದ್ರೆ ಅವ್ರಿಗೆ ಮುಂದಿನ ದಿನಮಾನದಲ್ಲಿ ಒಂದು ಹಿಡೀ ಶಾಪವನ್ನು ಈ ಸಮಾಜ ಹಾಕ್ತಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸ್ತಿದೆ. ಡಾಕ್ಟರ್ ಶಿವಸೋಮಣ್ಣ ನೆಟ್ಟೂರು, ಕರ್ನಾಟಕ ವಿಶ್ವವಿದ್ಯಾಲಯ ಪ್ರೊಫೆಸರ್.